ಸುತ್ತಲೂ ಅನೇಕ ಕಥೆಗಳಿವೆ, ದಂತಕಥೆಗಳಿವೆ. ಮಾತ್ರವಲ್ಲ, ಸಾಕಷ್ಟು ಮೂಢ ನಂಬಿಕೆಗಳು ಇವೆ. ಆದರೆ ಇದೇ ಅನುಗ್ರಹಕ್ಕಾಗಿ ಹಿಂದಿನ ಮುಖ್ಯಮಂತ್ರಿಗಳು ಆಸ್ಥೆ ವಹಿಸಿ ನಿರ್ಮಾಣ ಕಾರ್ಯದಲ್ಲಿ ಒಲವು ತೋರಿಸಿದ್ದು ಇದೆ. ಇಷ್ಟಾದರೂ ಇದು ವಾಸ ಮಾಡಲು ಯೋಗ್ಯವಲ್ಲ ಅನ್ನೋದ್ಯಾಕೆ? ಅನುಗ್ರಹಕ್ಕೆ ಕಾಲಿಟ್ಟ ಮುಖ್ಯಮಂತ್ರಿ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸೋದಿಲ್ಲ, ಅರ್ಧದಲ್ಲೇ ಅಧಿಕಾರ ಕಳೆದುಕೊಳ್ತಾರೆ. ಅಲ್ಲದೆ ಹಾಗೆ ಅಧಿಕಾರ ಕಳೆದುಕೊಂಡವರು ಮತ್ತೆ ಯಾವತ್ತೂ ಅಧಿಕಾರ ಇರೋದೇ ಇಲ್ಲ. ಇದು ಅನುಗ್ರಹದ ಬಗ್ಗೆ ಹಬ್ಬಿರೋ ಭೀತಿ. ಅನುಗ್ರಹದ ಹಿನ್ನೆಲೆ ಅರಿತಿದ್ದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಸಿಎಂ ಆಗಿ ಈ ಮನೆ ಪ್ರವೇಶಿಸುವ ಮುನ್ನ ಪೂಜೆ ಪುನಸ್ಕಾರ ಮಾಡಿಸಿದ್ರು. ಆದರೆ ಗೌಡರ ವಿಶೇಷ ಪೂಜೆ ವರ್ಕೌಟ್ ಆದಂತೆ ಕಾಣಲಿಲ್ಲ. ಈ ಮನೆಯ ಸುತ್ತಾಗಿರೋ ನಂಬಿಕೆ ನಿಜ ಎನ್ನುವಂತೆ ಇವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಬೇಕಾಗಿ ಬಂತು. ಇದು ರಾಜಕೀಯ ವಲಯದಲ್ಲಿ ಅನುಗ್ರಹದ ಸುತ್ತ ಇರೋ ಭಯ ಆತಂಕಗಳನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಕೋಟ್ಯಾಂತರ ಮತದಾರರಿಂದ ಆಯ್ಕೆಯಾದ ಮುಖ್ಯಮಂತ್ರಿಯೊಬ್ಬರನ್ನ ಒಂದು ಸರ್ಕಾರಿ ಬಂಗಲೆ ಕಾಡೋದು ಅಂದ್ರೆ ತಮಾಷೆಯ ವಿಚಾರವಲ್ಲ. ಅನುಗ್ರಹ ಜಾಗದಲ್ಲಿ ಮೊದಲು ಸ್ಪೀಕರ್ ವಾಸ ಮಾಡ್ತಿದ್ದ ಮನೆಯಿತ್ತು. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಇಲ್ಲೇ ವಾಸ್ತವ್ಯ ಹೂಡಿದ್ರು. ಆದರೆ ಕೇವಲ 12 ದಿನ ಮಾತ್ರ. ಇವರೇ ಮುಂದೆ ನಿಂತು ಮನೆ ಕೆಡವಿ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಬರೋರಿಗೆ ವಾಸಕ್ಕಿರಲಿ ಅಂತ ಭವ್ಯ ಬಂಗಲೆ ಕಟ್ಟಿಸಲು ಶಂಕುಸ್ಥಾಪನೆ ಮಾಡಿದ್ರು. ಆದರೆ ಕಾಮಗಾರಿ ಆರಂಭ ಆಗುವಕ್ಕೂ ಮುಂಚೆಯೇ ಅರಸು ಅಧಿಕಾರ ಕಳೆದುಕೊಂಡ್ರು. ನಂತರ ಬಂದ ಗುಂಡೂರಾವ್ ಕಾಮಗಾರಿಗೆ ಚಾಲನೆ ನೀಡಿದ್ದೇ ತಡ, ಅಧಿಕಾರ ಹೋಯಿತು. ರಾಮಕೃಷ್ಣ ಹೆಗಡೆ 3 ಬಾರಿ ಅಧಿಕಾರವನ್ನ ಕಳೆದುಕೊಂಡ್ರು. ಬೊಮ್ಮಾಯಿ ಕಾಲದಲ್ಲಿ ಕಾಮಗಾರಿ ಬಹುತೇಕ ಪೂರ್ಣವಾಯಿತು. ಆದರೆ ಬೊಮ್ಮಾಯಿ ಪೂರ್ಣಾವಧಿ ಅಧಿಕಾರ ಚಲಾಯಿಸಲೇ ಇಲ್ಲ. ಅನುಗ್ರಹದ ನಿರ್ಮಾಣ ಕಾರ್ಯಕ್ಕೆ ಫೈನಲ್ ಟಚ್ ಸಿಕ್ಕಿದ್ದು ವೀರೇಂದ್ರ ಪಾಟೀಲ, ಎಸ್ ಬಂಗಾರಪ್ಪ ಹಾಗೂ ವೀರಪ್ಪ ಮೊಯ್ಲಿ ಕಾಲದಲ್ಲಿ. ಅದೇನು ದುರಾದೃಷ್ಟವೋ, ಈ ಮೂವರು ಕೂಡ ಪೂರ್ಣಾವಧಿ ಮುಗಿಸೋದಕ್ಕೆ ಆಗಲೇ ಇಲ್ಲ. ಈ ಎಲ್ಲವನ್ನೂ ತಿಳಿದಿದ್ದ ಜನ್ಮಾಂತರ ವೇದಿಕೆಯ ಮಂಜುನಾಥ ಶಾಸ್ತ್ರಿ ಗುರೂಜಿ ತಮ್ಮ ತಂಡದೊಂದಿಗೆ ಅನುಗ್ರಹಕ್ಕೆ ಭೇಟಿ ನೀಡಿದ್ರು. ಅನುಗ್ರಹ ಬಂಗಲೆ ಒಳಗೆ ಕಾಲಿಡ್ತಿದ್ದಂತೆ ಅನೇಕ ಸಂಗತಿಗಳು ಒಂದೊಂದಾಗಿ ತಿಳಿಯುತ್ತಾ ಹೋಯಿತು. ಆದರೆ ಅದಕ್ಕೂ ಮುನ್ನ ನಮ್ಮ ತಂಡ ಈಗ ಇದೇ ಮನೆಯಲ್ಲಿ ವಾಸವಾಗಿರುವ ಐಟಿ-ಬಿಟಿ ಸಚಿವ ಎಸ್.ಆರ್. ಪಾಟೀಲ್ ಅವರನ್ನ ಮಾತಿಗೆಳೆದಾಗ ಅವರು ಹೇಳಿದ್ದು ಹೀಗೆ. ಮತ್ತು ನಾವು ವಿಜ್ಞಾನದ ಒಬ್ಬ ಸಚಿವಾಗಿ ಇಲ್ಲಿ ದೆವ್ವದವ ಭೂತದವ, ಇಲ್ಲಿ ಹಿಂದೆ ರೈಲ್ವೆ ಲೈನ್ ಹೋಗ್ಯದ, ಅಲ್ಲಿ ಯಾರೋ ರೈಲ್ ಆಕ್ಸಿಡೆಂಟ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ಏನೋ ಅತೃಪ್ತ ಆತ್ಮಗಳದವ, ಅವ್ರ ಮಧ್ಯದಲ್ಲಿ ಇರ್ಬೇಕ ನಾವು. ನಿಜ, ಸಚಿವರಿಗೆ ಯಾವುದೇ ಅನುಭವ ಆಗದೇ ಇರಬಹುದು. ಆದರೆ ಇತಿಹಾಸ ನಮ್ಮ ಕಣ್ಮುಂದಿದೆ. ಮಂಜುನಾಥ ಶಾಸ್ತ್ರಿಗಳು ಈ ಬಗ್ಗೆ ಅಧ್ಯಯನ ನಡೆಸಲು ಮುಂದಾದರು. ಆ ಅನುಗ್ರಹ ನಿವಾಸ ಬರೋದಕ್ಕಿಂತ ಮುಂಚೆ 40 ವರ್ಷಗಳ ಹಿಂದೆ ಅಲ್ಲೊಂದು ದೊಡ್ಡ ಆಲದ ಮರ ಇತ್ತು. ಅನುಗ್ರಹಕ್ಕೆ ಭೇಟಿ ನೀಡಿದ ನಂತರ ಮಂಜುನಾಥ ಶಾಸ್ತ್ರಿಗಳಿಗೆ ದೊರೆತ ಆ ಮಾಹಿತಿ ಯಾವುದು? ಇದುವರೆಗೂ ಕೇಳಿಬಂದ ಕಥೆಗಳು ಕೇವಲ ಊಹಾಪೋಹಗಳೇ? ನಿಜಕ್ಕೂ ಇಲ್ಲಿ ಮಾಟ ಮಂತ್ರ, ವಾಮಾಚಾರದ ವಾಸನೆ ಇದೆಯೇ? ತಿಳಿಯೋಣ ಮತ್ತೊಂದು ವಿರಾಮದ ನಂತರ.